ಮೊದಲ ವಿಕೆಟ್ ಪತನವಾಗಿದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಈಗಾಗಲೇ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸ್ವ ಇಚ್ಛೆಯಿಂದ ನಾನು ರಾಜೀನಾಮೆಯನ್ನ ನೀಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಹೀಗಾಗಿ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುತ್ತಿದ್ದೇನೆ ಎಂದು ಘೋಷಣೆ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ನಾಗೇಂದ್ರ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು. ಯಾರ ಒತ್ತಡದಿಂದಲೂ ಕೂಡ ನಾನು ರಾಜೀನಾಮೆಯನ್ನ ನೀಡ್ತಿಲ್ಲ, ಯಾರು ಕೂಡ ನನಗೆ ಒತ್ತಡ ಹಾಕಿಲ್ಲ. ತನಿಖೆ ನಿಷ್ಪಕ್ಷಪಾತ ನಡೆದು ಸತ್ಯಾಂಶ ಹೊರಗೆ ಬರಲಿ. ನಿರ್ದೋಷಿ ಆದ್ಮೇಲೆ ಸಂಪುಟಕ್ಕೆ ಸೇರಿಸಿಕೊಳ್ಳೋದು ಸಿಎಂಗೆ ಬಿಟ್ಟಿದ ವಿಚಾರ ಅಂತ ಹೇಳಿದ್ದಾರೆ. ಅದು ಸಿಎಂಗೆ ಬಿಟ್ಟಿದ್ದು, ಅವ್ರು ಏನಾದ್ರೂ ಡಿಸಿಷನ್ ತೆಗೆದುಕೊಳ್ಳಿ. ಯಾರ ಒತ್ತಡದಿಂದಲೂ ಕೂಡ ನಾನು ರಾಜೀನಾಮೆಯನ್ನ ಕೊಟ್ಟಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಇವತ್ತು ಘೋಷಿಸಿದ್ದಾರೆ. ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಈ ಒಂದು ರಾಜೀನಾಮೆಯನ್ನು ನೀಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಯಾರು ಕೂಡ ಒತ್ತಡ ಇಲ್ಲದೇನೆ ನನ್ನ ಸ್ವ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಮಯವನ್ನು ನಿಗದಿ ಕೇಳ್ಕೊಂಡಿದ್ದೀನಿ. 7:15 ಬರ್ಲಿಕ್ಕೆ ಹೇಳಿದ್ದಾರೆ ಅವರು. ನಾನು ಅವ್ರಿಗಿನ್ನ ಕೂಡ ರಾಜೀನಾಮೆ ಮಾಡ್ತೀನಿ ಅಂತ ಹೇಳಿಲ್ಲ. ನಾನು 7:15 ಇವತ್ತು ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂತೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂತದ್ದಾಗಿರ್ಬೋದು, ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂತದ್ದಾಗಿರ್ಬೋದು, ನನ್ನ ಹಿತೈಷಿಗಳಿಗೆ ತಿಳಿಸುವಂತದ್ದಾಗಿರ್ಬೋದು. ಈ ರಾಜೀನಾಮೆ ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಯವರಿಗೆ 7:15 ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ. ಇವತ್ತು ಯಾರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಆಡಳಿತವನ್ನು ಬಹಳಷ್ಟು ಅದ್ಭುತವಾಗಿ ನಡೆಸಿಕೊಂಡು ಹೋಗಿ ಈಗಾಗಲೇ ಕಳೆದ 1 ವರ್ಷದಿಂದ ಅನೇಕ ವಿಚಾರಗಳನ್ನ, ಈ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಈಗಾಗಲೇ ಕೂಡ ರಾಜ್ಯದ ಕೆಲವೇ ಕ್ಷಣಗಳಲ್ಲಿ ಸಿಎಂಗೆ ನಾಗೇಂದ್ರ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಸಿಎಂರನ್ನು ಭೇಟಿಯಾಗಲು ನಾಗೇಂದ್ರ ಅವರು ಹೊರಟಿದ್ದಾರೆ. ಸಿಎಂ ಡಿಸಿಎಂ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ ನಾಗೇಂದ್ರ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವ ನಾಗೇಂದ್ರ ತಲೆದಂಡ ಆಗಿದೆ. ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂದ್ರೂ ಕೂಡ ಈ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಅವರು ಒಂದು ಪತ್ರವನ್ನ ಬರೆದಿದ್ರು ಚಂದ್ರಶೇಖರ್ ಅವರು. ಆ ಪತ್ರದಲ್ಲಿ ಸಚಿವ ಅಂತ ಬರೆದಿದ್ರು, ಬಟ್ ಹೆಸರನ್ನ ಮೆನ್ಷನ್ ಮಾಡಿರ್ಲಿಲ್ಲ. ಆದ್ರೆ ಅದಾದ ನಂತರ ಆಡಳಿತ ಪಕ್ಷದವರು ಒತ್ತಡ ಹಾಕಿದ್ರು ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು ಅಂತ. ಅವರು ಇವತ್ತು ರಾಜೀನಾಮೆನ ನೀಡಿದ್ದಾರೆ. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸಂಜಯ್. ಈಗ ನಾಗೇಂದ್ರ ಅವರು ರಾಜೀನಾಮೆ ಪತ್ರವನ್ನ ನೀಡಿದ್ರ ಸಿಎಂಗೆ, ಏನು ಎಷ್ಟು ಗಂಟೆಗೆ ಹೊರಡ್ತಾರೆ? ದಿವ್ಯಾ, ರಾಜೀನಾಮೆ ನೀಡ್ತೀನಿ ಅಂತ ಘೋಷಣೆಯನ್ನ ಸಚಿವ ನಾಗೇಂದ್ರ ಅವರು ಮಾಡಿರ್ತಕ್ಕಂಥದ್ದು. ಆದ್ರೆ ಇನ್ನೂ ಇಲ್ಲ, 7:15 ಸಮಯವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯನ ಭೇಟಿ ಮಾಡಲಿಕ್ಕೆ ಕಾವೇರಿ ನಿವಾಸಕ್ಕೆ ಸಚಿವ ನಾಗೇಂದ್ರ ಅವರು 7:15 ಬರ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. 7:15 ಬಂದಂತ ಸಂದರ್ಭದಲ್ಲಿ ಏನು ತಾವು ನುಡಿದಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಯಾಕಂತಂದ್ರೆ ಇದು ನೈತಿಕತೆಯ ಪ್ರಶ್ನೆ ಎದುರಾಗಿತ್ತು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಯಾವಾಗ ಅಧಿಕಾರಕ್ಕೆ ಬಂದ್ರು 2023ರಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಭ್ರಷ್ಟಾಚಾರವನ್ನ ಇರಬಾರದು, ನನ್ನ ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಜಾಗ ಇಲ್ಲ ಅಂತಕ್ಕಂಥ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ನಾನೆಂದೂ ಭ್ರಷ್ಟಾಚಾರವನ್ನ ಪೋಷಣೆ ಮಾಡಲ್ಲ. ಇವಾಗ ಭ್ರಷ್ಟಾಚಾರದ ಆರೋಪವನ್ನ ಹೊತ್ತಂತ ನಾಗೇಂದ್ರ ಅವರು ಸಚಿವ ಸಂಪುಟದಲ್ಲಿ ಇರಬಾರದು ಅಂತಕ್ಕಂಥದ್ದು ಸಿಎಂ ಅವರ ಅಭಿಪ್ರಾಯ. ಈಗ ತನಿಖೆ ನಡೀತಾ ಇದೆ, ನಿರ್ದೋಷಿ ಆಗ್ಲಿ, ಮುಂದೆ ಅವ್ರಿಗೆ ಅವಕಾಶ ಬಂದ್ರೆ ಅವಕಾಶ ಮಾಡಿಕೊಡೋಣ ಅಂತ ಚರ್ಚೆಗಳಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಈ ಪ್ರಕರಣವನ್ನ ಸಿಬಿಐ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಏನು ಬ್ಯಾಂಕ್ ಕೊಟ್ಟ ದೂರಿನ ಅನ್ವಯವಾಗಿ ಸಿಬಿಐ ಕೂಡ ಈ ಪ್ರಕರಣವನ್ನ ತೆಗೆದುಕೊಳ್ತಾ ಇದೆ. ಏನಾರು ಅದರಲ್ಲಿ ನಾಗೇಂದ್ರ ಅವರ ಪಾತ್ರ ಇಲ್ಲ, ಬೇರೆ ಯಾರ ಅಧಿಕಾರಿಗಳ ಪಾತ್ರ ಇದ್ದು ನಾಗೇಂದ್ರ ನಿರ್ದೋಷಿ ಅಂತ ಆದ್ರೆ ನಿಜಕ್ಕೂ ಸಹ ನಾಗೇಂದ್ರ ಅವರಿಗೆ ಮುಂದೆ ಸಚಿವ ಸ್ಥಾನ ಸಿಗಬಹುದು. ಇದನ್ನೇ ನನ್ನ ಸಿಎಂ ಸಿದ್ದರಾಮಯ್ಯ ನಾಗೇಂದ್ರ ಅವರಿಗೆ ಹೇಳಿರ್ತಕ್ಕಂಥದ್ದು. ಏನಂತಂದ್ರೆ ಈಗ ಆರೋಪ ನಿನ್ಮೇಲೆ ಬಂದಿರತಕ್ಕಂಥದ್ದು, ಪ್ರತಿಪಕ್ಷಗಳು ಇದನ್ನೇ ದೊಡ್ಡದಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ನಾವು ಏನಂತಂದ್ರೆ ಪ್ರತಿಪಕ್ಷಗಳಕ್ಕೆ ತುತ್ತಾಗಬಾರ್ದು. ಈಗ ನಿನ್ನ ಪಾತ್ರ ಇಲ್ಲ ಅಂತಂದ್ರೆ ತನಿಖೆಯಲ್ಲಿ ಬರುತ್ತೆ. ಮುಂದಿನ ದಿನಗಳಲ್ಲಿ ನಿನಗೆ ನಿನ್ನ ಬೆಂಬಲಕ್ಕೆ ನಾನು ಇರ್ತೀನಿ, ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಾದ್ರೂ ಸೇರಿಸ್ಕೊಡ್ತೀನಿ. ಈಗ ಆರೋಪ ಹೊತ್ತಂತ
ಇರ್ತಕ್ಕಂಥ ಸಂದರ್ಭದಲ್ಲಿ ನೀನು ರಾಜೀನಾಮೆ ಕೊಡ್ತಕ್ಕಂಥದ್ದು ಒಂದು ಸೂಕ್ತ, ಜೊತೆಗೆ ಒಂದು ಮಾದರಿಯೂ ಆಗುತ್ತೆ ಅಂತಕ್ಕಂಥ ಚರ್ಚೆಯನ್ನ ಸಿಎಂ ನಿನ್ನೆ ನಾಗೇಂದ್ರ ಅವ್ರ ಜೊತೆಗೆ ಚರ್ಚಿಸಿದ್ರು. ಇಂದು ಈ ಒಂದು ಏನು ನೆನೆಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ಸಹ ಸ್ವಯಂ ಪ್ರೇರಿತವಾಗಿ ನನಗೆ ಯಾವುದೇ ಒತ್ತಡ ಇಲ್ಲ, ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ಯಾಕಂತಂದ್ರೆ ಇಲ್ಲಿ ನೈತಿಕತೆ ಪ್ರಶ್ನೆ ಎದುರಾಗುತ್ತೆ, ಈ ಒಂದು ಹಿನ್ನೆಲೆಯಲ್ಲಿ ನನ್ನ ಪಾತ್ರ ಇಲ್ಲ, ಇದು ತನಿಖೆಯಲ್ಲೂ ಹೊರಬರುತ್ತೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಲು ನಾಗೇಂದ್ರ ಮುಂದಾಗಿರ್ತಕ್ಕಂಥದ್ದು. 7:30 ಸುಮಾರಿಗೆ ಏನು ನಾಗೇಂದ್ರ ಅವರು ಸಿಎಂ ಸಿದ್ದರಾಮಯ್ಯ ಅವರು ಇರ್ತಕ್ಕಂಥ ಕಾವೇರಿ ನಿವಾಸಕ್ಕೆ ಬರ್ತಾರೆ. ಮತ್ತೊಂದು ಕಡೆ ಬಿಜೆಪಿಯೂ ಸಹ ಇಂದು ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿತು, ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ರಾಜೀನಾಮೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆ ಅಭಿಪ್ರಾಯ. ಜೊತೆಗೆ ಸಿಎಂಎ ಇದ್ರೆ ಹೊಣೆ ಹೊರಬೇಕು ಅಂತಕ್ಕಂಥ ಪ್ರತಿಪಕ್ಷಗಳು ಟೀಕೆಯನ್ನ ಮಾಡ್ತಾ ಇದ್ರು. ಆದ್ರೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯಿಂದ ಸಿಎಂ ಅವರು ಈಗ ನಾವು SIT ರಚನೆ ಮಾಡಿದೀವಿ, ಸಚಿವರನ್ನು ನಾವು ರಾಜೀನಾಮೆ ತೆಗೆದುಕೊಂಡಿದೀವಿ, ಈಗ ಸತ್ಯಾಸತ್ಯತೆ ತಿಳಿದು ಬರಲಿ, ಆಮೇಲೆ ಮುಂದೆ ನೋಡೋಣ ಅಂತಕ್ಕಂಥ ಒಂದು ತಿರುಗೇಟನ್ನು ವಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯ ಕೊಡಬಹುದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಂಜಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.